ಮತ್ತೊಂದು ಕಡೆ ಅನಸೂಯಳನ್ನು ಜಾಗರೂಕತೆಯಿಂದ ನೋಡ್ಕೊಡದೆ ರೆಸ್ಟೋರೆಂಟ್ ಕಡೆ ಗಮನ ಹರಿಸ್ತಿದ್ದಾನೆ ವೀರ. ಪ್ರಸ್ತುತ ಅವನ ಆಲೋಚನೆಗಳಲ್ಲಿ ರಂಜನಿ ಅಥವಾ ಆಕೆ ಮೇಲೆ ಸೇಡು ತೀರಿಸಿಕೊಳ್ಬೇಕೆಂಬ ಆಸೆಗಳೇನಿಲ್ಲ. ಕೇವಲ ಇರೋಷ್ಟು ದಿನ ಅನಸೂಯಳನ್ನು ಹೇಗೆ ಸಂತೋಷವಾಗಿಡಬೇಕು ಎಂಬುದು ಮಾತ್ರ ಅವನ ಮನಸ್ಸಿನಲ್ಲಿದೆ. ದಿನ ಹಾಸ್ಪಿಟಲ್ಗೆ ಹೋಗೋದು, ಅಲ್ಲಿಂದ ನೇರವಾಗಿ ರೆಸ್ಟೋರೆಂಟ್ಗೆ ಹೋಗೋದು, ರೆಸ್ಟೋರೆಂಟ್ ಕೆಲಸ ಮುಗಿದ ಮೇಲೆ ಮತ್ತೆ ಹಾಸ್ಪಿಟಲ್ಗೆ ಬರೋದು, ಅನಸೂಯಳಿಗೆ ಏನಾದರೂ ತಿನ್ನಿಸೋದು, ಮಾತ್ರೆಗಳನ್ನ ತಿನ್ನಿಸೋದು, ಬೆಳಗಿನ ಜಾವ ಮನೆಗೆ ಹೋಗೋದು, ಮತ್ತೆ ಫ್ರೆಶ್ ಆಗಿ ಅನಸೂಯಳ ಹತ್ರ ಬರೋದು. ಇದೇ ಅವನ ರುಟೀನ್ ಜೀವನ ಆಗೋಗಿದೆ. ಯಾವಾಗಪ್ಪ ಮನೆಗೆ ಹೋಗೋದು, ವೀರನ ತೋಳಿನಲ್ಲಿ ಯಾವಾಗ ನೆಮ್ಮದಿ ಪಡೆಯೋಣ ಅಂತ ಅನಸೂಯ ಕಾಯ್ತಿದ್ದಾಳೆ. ಆದರೆ ಆಕೆಗೆ ಅವಳ ರೋಗದ ಪ್ರಭಾವದಿಂದ ಮೈಯಲ್ಲಿ ತುಂಬ ನೀರಸ ಇರೋದಷ್ಟೇ ಅಲ್ಲದೆ ವೀರನನ್ನು ನೋವು ಪಡ್ತಿದ್ದೀನಿ ಎಂಬ ಅಪರಾಧ ಪ್ರಜ್ಞೆ ಕೂಡ ಕಾಡ್ತಿದೆ. ಮತ್ತೊಂದು ಕಡೆ ವೀರೇಂದ್ರ ತನ್ನ ಜೊತೆ ಕರ್ಕೊಂಡು ಬಂದ ಸುರಭಿಯನ್ನು ಒಂದು ಗರ್ಲ್ಸ್ ಹಾಸ್ಟೆಲ್ಗೆ ಕರ್ಕೊಂಡು ಹೋದ. ಆ ಹಾಸ್ಟೆಲ್ನಲ್ಲಿ ಜಾಗ ಇಲ್ದಿರುವುದಷ್ಟೇ ಅಲ್ಲದೆ ರಾತ್ರಿ ವೇಳೆ ಒಬ್ಬ ಹುಡುಗ ಹುಡುಗಿಯನ್ನು ಕರ್ಕೊಂಡು ಬಂದಿದ್ದರಿಂದ ಇವರು ಎಲ್ಲಿಂದ ಓಡಿ ಬಂದಿದ್ದಾರೆ ಅಂದ್ಕೊಂಡು ಅವರು ತಮ್ಮ ಹಾಸ್ಟೆಲ್ಗೆ ಸೇರಿಸ್ಕೊಳ್ಳಿಲ್ಲ. ಇನ್ನು 2-3 ಹಾಸ್ಟೆಲ್ ಅಲ್ದಾಡಿದ್ರು ಅದೇ ಪರಿಸ್ಥಿತಿ. ಅದಕ್ಕೆ ಬವ ಹಾಸ್ಟೆಲ್ ಬೇಡ, ಈ ಟೈಮ್ನಲ್ಲಿ ಹೋದರೆ ಯಾರೂ ಸೇರಿಸ್ಕೊಳ್ಳೋದಿಲ್ಲ, ಬೇರೆ ಎಲ್ಲಿಗಾದರೂ ಹೋಗ್ತೀನಿ ಎಂದು ಸುರಭಿ. ಇವಾಗ ಎಲ್ಲಿಗೆ ಹೋಗ್ತೀಯಾ? ಹೋಗಲಿ, ನೀನು ಯಾರೋ ಅಕ್ಕ ಅಂತಿಲ್ಲ, ಅವ್ರ ಮನೆ ಹತ್ರ ಬಿಡ್ಲಾ ಅಂತ ಕೇಳ್ದ. ಸದ್ಯಕ್ಕೆ ಅಕ್ಕ ಮನೆಯಲ್ಲಿಲ್ಲ ಬವ, ನಾನು ಈ ಟೈಮ್ನಲ್ಲಿ ಹೋದರೆ ಆಂಟಿ ತುಂಬ ಗಾಬರಿ ಪಡ್ತಾರೆ ಎಂದು ಸುರಭಿ. ಹಾಗಾದರೆ ಇವಾಗ ಏನು ಮಾಡೋಣ? ಹೋಗಲಿ, ನಿಮ್ಮ ಅಪ್ಪನ ಜೊತೆ ಒಂದ್ಸಲ ಮಾತಾಡಬಾರ್ದಾ ಅಂದ ವೀರೇಂದ್ರ. ಇಲ್ಲ, ಅವ್ರ ಜೊತೆ ಮಾತಾಡೋದು ನನಗಿಷ್ಟ ಇಲ್ಲ ಬಾವ, ಈ ರಾತ್ರಿಗೆ ನೀನು ಇರೋ ಫ್ಲ್ಯಾಟಿಗೆ ಕರ್ಕೊಂಡು ಹೋಗು, ನಾಳೆ ನೋಡೋಣ ಅಂದ್ಲು ಸುರಭಿ. ಏನು, ನನ್ನ ಫ್ಲ್ಯಾಟ್ಗೆ? ಅದು ಇಷ್ಟು ರಾತ್ರಿ ಹೊತ್ತೋದು ಸರಿಯಲ್ಲ ಸುರಭಿ ಅಂದ ವೀರೇಂದ್ರ. ಅದೇನು ಪರವಾಗಿಲ್ಲ ಬಾವ, ನನಗೆ ನಿನ್ನ ಮೇಲೆ ನಂಬಿಕೆ ಇದೆ ಅಂದ್ಲು ಸುರಭಿ. ನಮ್ಮ ನಂಬಿಕೆ ಮಾತಾಗಿರಲಿ, ನೋಡೋರು ತಪ್ಪಾಗಿ ಅಂದ್ಕೊಳ್ತಾರೆ ಸುರಭಿ. ಒಂದು ವೇಳೆ ಏನಾದರೂ ಮೀಡಿಯಾ ಕಣ್ಣಿಗೆ ಬಿದ್ದರೆ ಇಲ್ಲಿ ನಮ್ಮ ಮರ್ಯಾದೆ ಅಷ್ಟೇ ಅಲ್ಲ, ಅಲ್ಲಿ ನಿಮ್ಮಪ್ಪನ ಮರ್ಯಾದೆ ಕೂಡ ಹೋಗುತ್ತೆ ಅಂದ ವೀರೇಂದ್ರ. ಮೀಡಿಯಾಗೆ ಇನ್ನೇನು ಕೆಲಸ ಇಲ್ವಾ ಬಾವ, ನಮ್ಮಿಂದ ತಿರುಗ್ತಾರ ಏನು? ಸದ್ಯಕ್ಕಂತೂ ನೀನು ಫ್ಲ್ಯಾಟ್ಗೆ ಹೋಗೋಣ, ಇನ್ನು ನಾಳೆ ನೋಡೋಣ ಅಂದ್ಲು. ನಿನಗೆ ನೀನೇ ಬಂದು ನನ್ನ ಬೋನಿಗೆ ಸಿಕ್ಕಾಕೊಳ್ತೀನಿ ರೀ, ನಾನೇನು ಮಾಡಲಿ ಹೇಳು? ಇನ್ನು ನಾನು ಯಾಕೆ ಬೇಡ ಅಂತೀನಿ ಡಿಯರ್ ಅಂತ ಮನಸ್ಸಲ್ಲಿ ಅಂದ್ಕೊಂಡ ವೀರೇಂದ್ರ. ಸರಿ ನಡಿ, ನೀನು ನನ್ನ ಫ್ಲ್ಯಾಟ್ನಲ್ಲಿದ್ದರೆ ನನಗೇನು ತೊಂದರೆ ಇಲ್ಲ, ಹ್ಯಾಪಿಯಾಗಿ ಇರಿಸ್ಕೊಳ್ತೀನಿ ಇಂದ. ಇರಿಸ್ಕೊಳ್ತೀನಿ ಎಂಬ ಮಾತನ್ನು ಸುರಭಿ ಲೈಟಾಗಿ ತಗೊಂಡು ಅಷ್ಟಾಗಿ ಲೆಕ್ಕಿಸ್ಕೊಳ್ದೆ ವೀರೇಂದ್ರನ ಜೊತೆ ಒಂದು ಫ್ಲ್ಯಾಟ್ ಕೊಟ್ಲು. ಫ್ಲ್ಯಾಟಿಗೆ ಬಂದ ತಕ್ಷಣ ಅಲ್ಲಿನ ಇಂಟೀರಿಯರ್ ಡಿಸೈನ್ಗೆ ಫಿದಾಗೋದ್ಲು. ನೋಡೋದಕ್ಕೆ ಶ್ರೀಮಂತವಾಗಿ ಪ್ರಶಾಂತವಾಗಿದ್ದ ಆ ಫ್ಲ್ಯಾಟ್ಗೆ ಆಕೆಗೆ ತುಂಬ ಇಷ್ಟ ಆಯಿತು. ನಿಜಕ್ಕೂ ಸುರಭಿ ಯಾವಾಗಲಾದರೂ ತನ್ನ ಫ್ಲ್ಯಾಟಿಗೆ ಬರ್ತಾಳೆ ಅಂತ ಮುಂಚೆ ಊಹಿಸಿದ್ದ ವೀರೇಂದ್ರ ಆ ಫ್ಲ್ಯಾಟ್ ಪೂರ್ತಿ ಸುರಭಿಗೆ ಇಷ್ಟವಾಗುವಂಥ ಡಿಸೈನ್ ಮಾಡಿಸಿದ್ದ. ಬವಾ, ನಿನ್ನ ಫ್ಲ್ಯಾಟ್ ತುಂಬ ಚೆನ್ನಾಗಿದೆ, ಸುತ್ತಲೂ ನೋಡ್ತಾ ಹೇಳಿದ್ಲು. ನಿನಗಿಷ್ಟ ಆಯ್ತಲ್ಲ, ಅದು ಸಾಕು, ಮೊದಲು ಹೋಗಿ ಫ್ರೆಶ್ ಆಗಿ ಬಾ, ನಿನಗಾಗಿ ತಿನ್ನೋದಕ್ಕೆ ಏನಾದರೂ ಮಾಡಿಡ್ತೀನಿ ಕಿಚನ್ ಒಳಗೆ ಹೋಗ್ತಾ ಅಂದ ವೀರೇಂದ್ರ. ಅದನ್ನು ಕೇಳಿ ಆಶ್ಚರ್ಯಪಡ್ತಾ, ನೀನು ನನಗಾಗಿ ಅಡುಗೆ ಮಾಡ್ತೀಯಾ ಬಾವಾ ಅಂತ ಕೇಳಿದ್ಲು. ಹೌದು, ಅದರಲ್ಲಿ ತಪ್ಪೇನಿದೆ, ನಾನು ನನ್ನ ಮೈದಿನಿಗಾಗಿ ಏನಾದರೂ ಮಾಡ್ತೀನಿ, ಇನ್ನು ಹೋಗಿ ಬೇಗ ಫ್ರೆಶ್ ಆಗ್ಬಾ, ಬಿಸಿ ಬಿಸಿಯಾಗಿ ಡಿನ್ನರ್ ಮಾಡುವಿ ಅಂತ ಎಂದ ವೀರೇಂದ್ರ. ಅವನು ತೋರಿಸ್ತಿರೋ ಕಾಳಜಿಗೆ ಮನಸ್ಸನ್ನೇ ಸಂತೋಷ ಪಡ್ತಾ ಹೋಗಿ 1/4 ಗಂಟೆಯಲ್ಲಿ ಫ್ರೆಶ್ ಆಗಿ ಬಂದು ಸುರಭಿ ವೀರೇಂದ್ರ ಮಾಡಿಕೊಟ್ಟು ಊಟ ತಿಂದು ಆ ರಾತ್ರಿಗೆ ಅಲ್ಲೇ ಮಲಗಿದ್ಲು. ಅರ್ಧ ರಾತ್ರಿ ಆಗ್ತಿರುವಾಗ ಎದ್ದು ಸುರಭಿ ರೂಮ್ ಕಡೆ ಇಣಕಿ ನೋಡ್ದ ವೀರೇಂದ್ರ. ಆಕೆ ಗಾಢ ನಿದ್ರೆ ಇದ್ದಾಳೆ ಅಂತ ಆಕೆ ಉಸಿರಾಟದ ಶಬ್ದದಿಂದ ಅರ್ಥ ಮಾಡ್ಕೊಂಡ. ಕೂಡಲೇ ಹೊರಗೆ ಬಂದು ತನ್ನ ತಂದೆ ಈಶ್ವರ್ಗೆ ಫೋನ್ ಮಾಡ್ದ. ಅತ್ತಲಾಗಿ ಈಶ್ವರ್ ಫೋನ್ ರಿಸೀವ್ ಮಾಡಿದ ಕೂಡಲೇ, ಅಪ್ಪ ಬಲೆಗೆ ಬಿದ್ಲಪ್ಪ, ನಿನ್ನ ಅಣ್ಣನ ಮಗಳು ನನ್ನ ಮಾಯೆಯಲ್ಲಿ ಬಿದ್ಲು, ಅಷ್ಟೇ ಅಲ್ಲ ಹುಲಿ ಬೋನಿನ ಒಳಗೆ ಬಂದು ನನಗೆ ಆಹಾರವಾಗೋದಕ್ಕೆ ಸಿದ್ಧವಾಗಿದ್ದಾಳೆ ಅಂತ ನಗ್ತಾ ಅಂದ. ಆ ಮಾತಿಗೆ ಈಶ್ವರ್ ಸ್ವಲ್ಪ ಹೆದರತ್ಲೆ, ಅದು ಒಳ್ಳೆಯದೇ ವೀರೇಂದ್ರ, ಆದರೆ ನೀನು ಮುಂಚೆ ಹೇಳಿದ್ದೀನಿ, ನೀನು ಆಕೆನ ಮದುವೆ ಮಾಡ್ಕೊಳ್ಬೇಕು, ಅಲ್ಲಿವರೆಗೆ ಆಕೆಗೆ ಏನು ಮಾಡಬೇಡ, ಮದುವೆ ಆದಮೇಲೆ ನಿನ್ನ ಇಷ್ಟ ಅಷ್ಟೇ ಹೊರತು ಮುಂಚೆ ಆಕೆ ಜೀವನವನ್ನು ಮಾತ್ರ ಹಾಳು ಮಾಡಬೇಡ ಅಂದೆ ಈಶ್ವರ್. ಅದು ಹೇಗೆ ಸಾಧ್ಯಪ್ಪ? ಎದುರಿಗೆ ಬಿಸಿ ಬಿಸಿ ಕೇಕ್ ಇಟ್ಕೊಂಡು ಸುಮ್ಮನೆ ಕೂರೋದಕ್ಕೆ ಹೇಳ್ತೀಯಾ? ಆದರೂ ಅದೆಲ್ಲ ನಿನಗೆ ಅನಾವಶ್ಯಕ, ಇಲ್ಲೆಲ್ಲವನ್ನ ನಾನು ನೋಡ್ಕೊಳ್ತೀನಿ, ನೀನು ಹೇಗೆ ದಾಳ ಉಳಿಸಿದ್ರೆ ನಾನು ಇವಳು ಗಂಡನಾಗಿ ಇವಳಪ್ಪನಿಗೆ ಬುದ್ಧಿ ಕಲಿಸಿ ಆ ಪದವಿ ದಕ್ಕಿಸ್ಕೊಳ್ಬಲ್ಲೆ ಅಂತ ಯೋಚಿಸು ಅಂತ ಫೋನ್ ಇಟ್ಟ. ಆಮೇಲೆ ಇನ್ನೊಂದು ಸಲ ರೂಮ್ ಒಳಗೆ ಹೋಗಿ ನೋಡ್ದ ಅವನು. ಆಕೆ ಚಳಿಗೆ ಮುದುರ್ಕೊಳ್ತಿರೋದು ನೋಡಿ ಒಳಗೆ ಹೋಗಿ AC ಅಡ್ಜಸ್ಟ್ ಮಾಡಿ ಆಕೆಗೆ ಓದಕ್ಕೆ ಒದಿಸಿ ಹೊರಗೆ ಬಂದ. ಅವನು ಅತ್ತ ಹೋಗ್ತಿದ್ದಂತೆ ಟಕ್ ಅಂತ ಕಾಣ್ತಾ ಇರ್ತದೆ ಸುರಭಿ. ಪರವಾಗಿಲ್ಲ, ಭಾವ ತುಂಬ ಒಳ್ಳೆಯವನು, ನಾನು ಒಬ್ಬಳೇ ಇಲ್ಲಿದ್ದರೂ ತುಂಬ ಸೇಫಾಗಿ ನೋಡ್ಕೊಳ್ತಿದ್ದಾನೆ ಅಂತ ಮನಸ್ಸಲ್ಲಿ ಅಂದ್ಕೊಂಡು ವೀರೇಂದ್ರ ಮತ್ತೆ ತನ್ನ ರೂಮ್ ಹೋಗಿ ಬೆಳಿಗ್ಗೆ ಸುರಭಿ ನನ್ನಿಂದ ಹೋಗದಂತೆ ಹೇಗೆ ತಡಿಬೇಕು ಅಂತ ಪ್ಲ್ಯಾನ್ ಮಾಡತೊಡಗ್ದ. ಮರುದಿನ ಇಂಡಿಯಾಗೆ ಹೋಗ್ತಾ ಇರೋ ಕಾರಣ ತಾನಲ್ಲಿ ಮಾಡಬೇಕಾದ ಕೆಲಸವನ್ನು ಬೇಗ ಮುಗಿಸ್ತಿದ್ದಾನೆ ರುದ್ರ. ಅವನು ಹೇಳಿದ ಪ್ರತಿಯೊಂದು ಕೆಲಸವನ್ನು ಮಾಡ್ತಾ ಅವನಿಗೆ ಸಹಾಯ ಮಾಡ್ತಿದ್ದಾಳೆ ರಂಜನಿ. ಆಕೆ ಪ್ರತಿ ಕೆಲಸವನ್ನು ಗಮನಿಸ್ತಿರೋ ರುದ್ರನಿಗೆ ತಾನು ತಗೊಂಡ ನಿರ್ಧಾರ ಸರಿಯಾಗಿದೆ ಅಂತ ಅನ್ನಿಸ್ತಿದೆ. ಅಂದು ತಾನು ರಂಜನಿಂದ ತಗೊಳ್ಬೇಕಾದ ಸಹಿಗಳನ್ನೆಲ್ಲ ತೊಗೊಂಡ. ಅವನು ಯಾಕೆ ಇಷ್ಟೊಂದು ಸಹಿ ತಗೊಳ್ತಿದ್ದಾನೆ ಅಂತ ಸರಿಯಾಗಿ ಅರ್ಥ ಆಗದಿದ್ರು ಏನೋ ನನ್ನ ತಲೆ ಮೇಲೆ ಬಂಡೆ ಬೀಳ್ತಿದೆ ಅನ್ನೋ ಥರ ಫೀಲ್ ಆದ್ಲು. ಆ ರಾತ್ರಿ ತುಂಬ ಲೇಟ್ ಆಗಿದ್ದರಿಂದ ಆಫೀಸ್ನಿಂದ ಹೊರಬಂದ ರುದ್ರ ಮತ್ತು ರಂಜನಿ ಹೋಟೆಲ್ ಕಡೆ ಹೊರಟರು. ಕೂಡಲೇ ಸುಸ್ತಾಗಿ ಕಾರ್ನಲ್ಲಿ ಹಿಂದಕ್ಕೆ ಹೊರಗಿದ್ದ ರಂಜನಿಯನ್ನು ನೋಡಿ, ಏನು ರಂಜನಿ ಸುಸ್ತಾಗಿದೆ, ಏನಾದರೂ ತಿಂತೀಯಾ ಅಂತ ಪ್ರೀತಿಯಿಂದ ಕೇಳ್ದ. ಅವನಷ್ಟು ಕೂಲಾಗಿ ಕೇಳಿದಾನೆ ಅಂದರೆ ಅದೇನೋ ತನ್ನ ಮೇಲೆ ಮನೆ ಮುಳುಗಿಸೋ ವಿಷಯವೇ ಅಂತ ಅರ್ಥ ಮಾಡ್ಕೊಂಡ ರಂಜನಿ, ಬೇಡ ಸರ್, ಅದೇನು ಪರವಾಗಿಲ್ಲ, ರೂಮ್ಗೆ ಹೋಗ್ಬಿಡೋಣ
ಏನು ಪರವಾಗಿಲ್ಲ ಅಂತ ನೀನು ಅಂದರೆ ಸಾಕ, ನಿನ್ನ ಮುಖ ನೋಡಿ ಹೇಗಿದೆ ಅಂತ, ತುಂಬ ಡಲ್ಲಾಗಿ ಕಾಣ್ತಿದ್ಯಾ, ಏನಾದರೂ ತಿಂದುಬಿಟ್ಟೆ ಹೋಗೋಣ ಅಂತ ಆಕೆಗೆ ಮಾತಾಡೋ ಅವಕಾಶ ಕೊಡದೆ ಒಂದು ರೆಸ್ಟೋರೆಂಟ್ ಮುಂದೆ ನಿಲ್ಲಿಸ್ತಾ ಕಾರ್ನ. ಆದ್ದರಿಂದ ರಂಜನಿಗಲ್ಲಿ ಕಾರ್ ಇಳಿಯೋದು ಅನಿವಾರ್ಯ ಆಯಿತು. ಆಕೆ ಹಿಂದೆ ರುದ್ರ ಕೂಡ ಕಾರ್ ಹಿಡ್ದ. ಇಬ್ಬರು ಒಂದು ಕಾರ್ನರ್ ಟೇಬಲ್ ಹತ್ರ ಕೂತರು. ರಂಜನಿ ಆ ರೆಸ್ಟೋರೆಂಟ್ ಅಲಂಕಾರ ನೋಡ್ತಿದ್ರೆ ರುದ್ರ ಆಕೆಯನ್ನೇ ನೋಡ್ತಾ ಮೊಬೈಲ್ ಚೆಕ್ ಮಾಡ್ತಿದ್ದಾನೆ. ಫುಡ್ ಆರ್ಡರ್ ಮಾಡಲು ಸರ್ವರ್ ಬಂದ ತಕ್ಷಣ, ರಂಜನಿ ನಿನಗೆ ಏನು ಇಷ್ಟನೋ ಅದನ್ನು ಆರ್ಡರ್ ಮಾಡು, ನಾನು ಅದನ್ನೇ ತಿಂತೀನಿ ಎಂದ. ಅವನ ಮಾತಿಗೆ ಖುಷಿ ಪಡ್ತಾ ತನಗೆ ಇಷ್ಟವಾದ ಲೈಟ್ ಫುಡ್ ಆರ್ಡರ್ ಮಾಡಿದ್ಲು. ಅದರ ಜೊತೆ ಡ್ರಿಂಕ್ ಆರ್ಡರ್ ಮಾಡಿದ ರುದ್ರ, ನೀನೇನಾದರೂ ತೊಗೊಳ್ತೀಯಾ ಅಂತ ರಂಜನಿ ಕೇಳ್ದ. ಬೇಡ ಸರ್ ಅಂತ ತಲೆ ಅಡ್ಡವಾಗಿ ಆಡಿಸಿದ್ಲು. ನೀನು ಡ್ರಿಂಕ್ ಮಾಡ್ತೀಯಲ್ಲ, ಏನು ನನ್ನ ಮುಂದೆ ಮಾಡೋದಕ್ಕೆ ಇಕ್ಕಟ್ಟಾಗ್ತಿದೆಯಾ? ನೋ ಪ್ರಾಬ್ಲಮ್, ಇವತ್ತು ನಾವು ಫ್ರೆಂಡ್ಸ್ ಥರ ನಮ್ಮ ಈ ಟ್ರಿಪ್ ಮುಗಿಸೋಣ, ನೀನು ಕೂಡ ಆರ್ಡರ್ ಮಾಡು ಅಂದ. ಇಲ್ಲ ಸರ್, ನಾನು ಡ್ರಿಂಕ್ ಮಾಡ್ತಿಲ್ಲ ಅಂದ್ಲು. ಹೌದಾ, ಇದು ಯಾವಾಗಲಿಂದ ಅಂತ ಕೇಳಿದ ರುದ್ರ. ಕೆಲವು ತಿಂಗಳ ಹಿಂದೆ ನನ್ನ ಲೈಫ್ನಲ್ಲಿ ಅಂದ್ಕೊಳ್ಳೋದು ಘಟನೆ ನಡೀತು, ಅಂದಿನಿಂದ ಡ್ರಿಂಕ್ ಮಾಡಬಾರ್ದು ಅಂತ ಫಿಕ್ಸ್ ಆದೆ ಅಂತ ಹೇಳಿದ್ಲು. ಓ ಇಟ್ಸ್ ಓಕೆ ಅಂತ ಭುಜ ಹಾರಿಸಿದ ರುದ್ರ ತನಗೆ ಬೇಕಾದದ್ದನ್ನು ಆರ್ಡರ್ ಮಾಡ್ದ. ಆ ಲಿಸ್ಟ್ ನೋಡಿ ಇವಾಗ ಇವರು ಡ್ರಿಂಕ್ ಶುರು ಮಾಡಿದ್ರೆ ಯಾವಾಗ ಮುಗಿಬೇಕು, ನಾವು ಯಾವಾಗ ತಿನ್ನಬೇಕು, ಯಾವಾಗ ರೂಮ್ ಹೋಗಬೇಕು, ನಿಜಕ್ಕೂ ಕೆಲಸ ಮಾಡಿ ಸುಸ್ತಾಗಿದ್ದೀನಿ, ಫುಲ್ ನಿದ್ದೆ ಬರ್ತಿದೆ, ಈ ಮನುಷ್ಯ ನೋಡಿದ್ರೆ ಇವಾಗ ಇದನ್ನು ಇಟ್ಕೊಂಡಿದ್ದಾರೆ ಅಂತ ಬೈದ್ಕೊಂಡ್ಳು. ಆಕೆ ಮುಖದ ಭಾವನೆಯಲ್ಲಿ ಆಕೆ ಏನು ಅಂದ್ಕೊಳ್ತಿದ್ದಾಳೆ ಅಂತ ಅರ್ಥ ಮಾಡ್ಕೊಂಡು ರುದ್ರ, ಹೋಗಲಿ ರೂಮ್ಗೆ ಹೋಗಿ ಡಿನ್ನರ್ ಮಾಡೋಣವಾ ಅಂತ ಕೇಳ್ದ. ಆ ಮಾತಿಗೆ ದಬಕ್ಕ ನೆಚ್ಚಿದ ರಂಜನಿ, ಅದೇನು ಪರವಾಗಿಲ್ಲ ಸರ್, ನೀವು ಡ್ರಿಂಕ್ ಮಾಡಿದ ಮೇಲೆ ತಿಂದೆ ಹೋಗೋಣ ಅಂತ ಮುಜುಗರದಿಂದ ಅಂದ್ಲು. ನನ್ನ ಹತ್ರ ನಿನಗೆ ಮುಜುಗರ ಬೇಡ, ಫ್ರೀ ಆಗಿರು, ಏನಿದ್ರು ಸ್ಟ್ರೈಟ್ ಆಗಿ ಹೇಳು, ಹಾಗೆ ನಿನ್ನಲ್ಲೇ ನೀನು ಮಾತಾಡ್ಕೊಳ್ಬೇಡ ಅಂದ ರುದ್ರ. ಕುಡಿದ ಅಮಲಿನಲ್ಲಿಯೂ ಅಂದು ಮೆಡಿಕಲ್ ಶಾಪ್ ಹತ್ರ ಕಾಂಡೋಮ್ ತಗೊಂಡ ವಿಶ್ವನನ್ನು ಹೊಡೆದು ನಾನೇ ಅಂತ ಹೇಳ್ತಾನೆ ರುದ್ರ. ಆ ಮಾತಿಗೆ ಕೋಪದಿಂದ ಅವನ ಕೆನ್ನೆಗೆ ಬಾರಿಸ್ತಾಳ ರಂಜನಿ. ಅಲ್ಲಿವರೆಗೆ ಇದ್ದು ಕುಡಿತದ ಅಮಲು ಇಳಿದು ಹೋಗಲು ಆಕೆ ಯಾಕೆ ಹೊಡೆದ್ಲು ಅಂತ ಅರ್ಥವಾಗದ ರುದ್ರ ಕೋಪದಿಂದ ಆಕೆ ಗಂಟಲು ಹಿಡಿದು, ನನ್ನ ಯಾಕೆ ಹೊಡೆದೆ ಇವಾಗ ಅಂತ ಕೇಳ್ದ. ಕಾಂಡೋಮ್ ತಗೊಳ್ತಿದ್ರೆ ಅವನೇನು ಮಾಡ್ತಾನೆ ಅಂತ ಊಹಿಸಿ ಕಾಪಾಡ್ದವನು ಆಮೇಲೆ ಯಾಕೆ ಕಾಪಾಡಲಿಲ್ಲ? ಅಲ್ಲಿವರೆಗೆ ನನ್ನ ಹಿಂದೆ ತಿರುಗಿದವನು ಆಮೇಲೆ ಯಾಕೆ ಕೈ ಬಿಟ್ಟೆ? ಅಂದು ನೀನೇನಾದರೂ ಹಾಗೆ ನನ್ನ ಪ್ರೊಟೆಕ್ಟ್ ಮಾಡಿದ್ರೆ ಇವತ್ತು ನನ್ನ ಜೀವನ ಹೀಗಾಗ್ತಾ ಇರಲಿಲ್ಲ ಅಲ್ವಾ ಅಂತ ಅಳ್ತಾ ಕೇಳಿದ್ಲು. ಆ ಮಾತಿಗೆ ಮೆಲ್ಲಗೆ ಆಕೆಯನ್ನು ಬಿಟ್ಟ ರುದ್ರ, ಐ ಆಮ್ ಸಾರಿ ಅಂದ. ಸಾರಿ ಅಂತೆ ಸಾರಿ, ಅಲ್ಲಿವರೆಗೆ ಹಿಂದೆ ತಿರುಗಿದ ನೀವು ಯಾಕೆ ಆಮೇಲೆ ನನ್ನ ಬಿಟ್ಟು ಹೊರಟೋದ್ರಿ? ಹೇಳಿ ಸರ್, ಅಲ್ಲಿವರೆಗೆ ನೀವು ನನ್ನ ಎಷ್ಟು ಇಷ್ಟಪಟ್ಟರೆ ಏನು ಸುಖ, ನನ್ನ ಜೀವನ ಹಾಳಾಗ್ತಿದ್ರೆ ನೋಡ್ತಾ ಸುಮ್ಮನೆ ಕೂತಿದ್ರಲ್ಲ. ನನಗಂತೂ ಗೊತ್ತಿಲ್ಲದೆ ಅವ್ನು ಕೊಟ್ಟ ಸರ್ಪ್ರೈಸ್ಗಳನ್ನ ಪ್ರೀತಿ ಎಂದುಕೊಂಡು ನಿಮಗೆ ಮುಂಚೆ ಅರ್ಥ ಆಯ್ತಲ್ಲ, ಯಾಕೆ ನನ್ನ ಎಚ್ಚರಿಸಲಿಲ್ಲ, ಯಾಕೆ ನನ್ನ ಪ್ರೊಟೆಕ್ಟ್ ಮಾಡಲಿಲ್ಲ, ನಿಜಕ್ಕೂ ಯಾಕೆ ನನ್ನ ಬಿಟ್ಟುಬಿಟ್ರಿ ಅಂತ ಇನ್ನೊಂದು ಸಲ ರುದ್ರನ್ ಶರ್ಟ್ ಹಿಡಿದು ಅಲುಗಾಡಿಸ್ತಾ ಕೇಳಿದ್ಲು. ರೆಸ್ಟೋರೆಂಟ್ನಲ್ಲಿ ರೋರೆಲ್ಲ ಅವ್ರನ್ನೇ ನೋಡ್ತಿದ್ದಾರೆ. ಅವರಿಬ್ಬರು ಅದನ್ನೇನೂ ಲೆಕ್ಕಿಸ್ಕೊಳ್ತಿಲ್ಲ. ರಂಜನಿಯಾಗಿ ಅಳ್ತಿದ್ರೆ ರುದ್ರನಿಗೆ ತುಂಬ ಸಂಕಟ ಆಯಿತು. ಮೆಲ್ಲಗೆ ಹಾಕಿ ಕೈಗಳನ್ನ ಬಿಡಿಸ್ಕೊಳ್ತಾ, ನಾನು ನನ್ನನ್ನು ಇದೇ ಪ್ರಶ್ನೆ 100 ಸಲ ಕೇಳ್ಕೊಂಡಿದ್ದೀನಿ, ಆದರೆ ಸಮಾಧಾನ ಇಲ್ಲ ಅಂದು ಅವನಿಗೆ ಹೊಡೆದ ಮೇಲೆ ಬೆಳಗಿನ ಜಾವ ಲಂಡನ್ನಲ್ಲಿರೋ ಕಂಪ್ನಿ ಪೂರ್ತಿ ನಷ್ಟದಲ್ಲಿದೆ ಎಂಬ ಮಾಹಿತಿ ಬಂತು. ಆಲ್ಮೋಸ್ಟ್ ಕಂಪ್ನಿ ಮುಚ್ಚೋ ಪರಿಸ್ಥಿತಿಗೆ ಬಂದಿತ್ತು. ಅಲ್ಲೇ ಕೂಡಲೇ ನನ್ನ ಅಗತ್ಯ ಆಯಿತು. ಬೇಗ ಕೆಲಸ ಮುಗಿಸ್ಕೊಂಡು ಕೂಡಲೇ ಬರೋಣ ಅಂದ್ಕೊಂಡು ನಿನಗೆ ಎಚ್ಚರಿಕೆ ನೀಡಿದೆ. ನೀನು ಹಿಂದೆ ಯಾರನ್ನೂ ಹಿಡಿದೆ ನಾನು ಹೊರಟೋದೆ. ಅಲ್ಲಿಗೆ ಹೋದು ನಾನು ಕೆಲಸದ ಒತ್ತಡದಲ್ಲಿ ಬಿದ್ದು ನೀನು ನೆಗ್ಲೆಕ್ಟ್ ಮಾಡಿದೆ. ಆದರೆ ನೀನು ಈ ರೀತಿ ಆಗ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇಷ್ಟು ಮೆಚ್ಯೂರ್ಡಾಗಿ ಯೋಚಿಸೋ ನೀನು ಅವನ ವಿಷಯದಲ್ಲಿ ಯಾಕೆ ಕರಗಿ ಹೋದೆ? ನನಗೆ ಇಂದಿಗೂ ಅದೇ ಅರ್ಥವಾಗದ ಪ್ರಶ್ನೆ. ಅವನು ಹಾಗೆ ತಗ್ಗಿ ಮಾತಾಡ್ತಿದ್ದರೆ ರಂಜನಿಗೆ ಅವನ ಮೇಲೆ ಇನ್ನೂ ಕೋಪ ಹೆಚ್ಚಾಗ್ತಿದೆ. ಆ ಮಾತುಗಳಲ್ಲೇ ತನ್ನನ್ನು ಅವನು ಇಷ್ಟಪಟ್ಟಿದ್ದ ಅಂತ ಅರ್ಥ ಆಗ್ತಿದ್ರೆ ಅದನ್ನು ಒಪ್ಕೊಳ್ಳದೆ ಹಾಗೆ ಒದ್ದಾಡ್ತಿದ್ದಾಳೆ. ಸರ್ ಪ್ಲೀಸ್, ನಾನು ಇಲ್ಲಿ ಇರೋದಕ್ಕಾಗ್ತಿಲ್ಲ, ರೂಮ್ಗೆ ಹೋಗೋಣ ಅಂತ ಸೀರಿಯಸ್ ಆಗಿ ಕೇಳಿದ್ಲು. ಡಿನ್ನರ್ ಮಾಡಲ್ವಾ ಅಂತ ಕೇಳ್ದ ರುದ್ರ. ಇಲ್ಲ ಸರ್, ನನಗೆ ಹಸಿವಿಲ್ಲ ಅಂದು ರಂಜನಿ. ಆದ್ದರಿಂದ ಬಿಲ್ ಮೊತ್ತವನ್ನು ಅಲ್ಲಿಟ್ಟು ರಂಜನಿಯನ್ನು ಕರ್ಕೊಂಡು ರೂಮ್ ಕಡೆ ಹೊರಟ ರುದ್ರ. ಒಳಗೆ ಹೋದ ರಂಜನಿ ಹ್ಯಾಂಡ್ ಬ್ಯಾಗನ್ನು ಸೋಫಾ ಮೇಲೆ ಎಸ್ತು ರೂಮ್ ಕಡೆ ಹೋಗುವಾಗ ಓಡ್ ಬಂದು ಆಕೆ ಕೈ ಹಿಡಿದು, ಐ ಆಮ್ ಸಾರಿ ರಂಜನಿ. ಅವಳು ಕೈ ಬಿಡಿಸ್ಕೊಳ್ತಾ ಇದ್ದಾಳೆ. ನಿಮ್ಮ ತಪ್ಪೇನಿದೆ ಸರಿ ಅಲ್ಲ, ನಾನು ಹಣೆ ಬರ, ನನ್ನ ಲೈಫ್ನಲ್ಲಿ ಯಾವುದು ಹೇಗೆ ನಡಿಬೇಕು ಅಂತ ಬರ್ದಿದೆಯೋ ಹಾಗೆ ನಡೆಯುತ್ತೆ, ನಿಮ್ಮನ್ನು ನೀವು ಬ್ಲೇಮ್ ಮಾಡ್ಕೋಬೇಡಿ ಅಂತ ಅಳ್ತಾ ತನ್ನ ರೂಮ್ ಒಳಗೆ ಹೋಗಿ ಬಾಗಲ ಹಾಕ್ಕೊಂಡ್ಳು. ನಾನು ಆಕೆಗೆ ಏನು ಹೇಳಬೇಕು ಅಂದ್ಕೊಂಡೆ, ಏನು ಹೇಳಿದೆ. ಆಕೆ ಹೇಳಬೇಕಾದ ನಿಜ ವಿಷಯ ಯಾವಾಗಲೂ ಯಾವುದಾರೊಂದು ರೀತಿಯಲ್ಲಿ ಹೇಳದೆ ಮುಂದೂಡ್ತಾ ಬರ್ತಿದೆ. ದೇವರೇ, ನಾಳೆ ಊರಿಗೆ ಹೊರಟೋದ್ರೆ ಮತ್ತೆ ಯಾರ ಜೀವನ ಅವರದ್ದೇ. ಆಫೀಸ್ನಲ್ಲಿ ಇವೆಲ್ಲವನ್ನು ಡಿಸ್ಕಸ್ ಮಾಡೋದಕ್ಕಾಗಲ್ಲ. ಹೇಗೆ ರಂಜನಿ, ಹೇಗೆ ನಿನ್ನ ಬದಲಿಸಿ ನನ್ನವಳನ್ನಾಗಿ ಮಾಡ್ಕೊಳ್ಳೋದು ಹೇಗೆ ಅಂತ ಮನಸ್ಸಲ್ಲಿ ಅಂದ್ಕೊಂಡ ರುದ್ರ. ರೂಮ್ ಒಳಗೆ ಬಂದು ರಂಜನಿ ಬೆಡ್ ಮೇಲೆ ಬಿದ್ದು ವಿಶ್ವನ ಜೊತೆ ಕಳೆದ ನೆನಪುಗಳನ್ನ ನೆನಪಿಸ್ಕೊಂಡು ಅಳೋದಕ್ಕೆ ಶುರು ಮಾಡಿದ್ಲು. ಮರುದಿನ ಬೆಳಗ್ಗೆ ಕೂಡ ಆಕೆ ಹಾಗೆ ಇದ್ಲು. ರುದ್ರ ಕೂಡ ಆಕೆಯನ್ನು ಮಾತಾಡಿಸೋ ಸಾಹಸ ಮಾಡಲಿಲ್ಲ. ಇಬ್ಬರು ಮೌನವಾಗಿ ಇಂಡಿಯಾಗಿನ ತಿರುಗಿ ಬಂದರು. ಮತ್ತೊಂದು ಕಡೆ ಆ ರಾತ್ರಿ ವೀರೇಂದ್ರನ ಮನೆಯಲ್ಲಿ ನಿದ್ರೆ ಮಾಡಿದ್ಲು ಸುರಭಿ. ಮಾರನೇ ದಿನ ಎದ್ದ ತಕ್ಷಣ ಫ್ರೆಶ್ ಆಗಿ ರೂಮ್ನಿಂದ ಹೊರ ಬರ್ತಿದ್ದಂತೆ ಕಾಫಿ ಕೊಟ್ಟ ವೀರೇಂದ್ರ, ಥ್ಯಾಂಕ್ಸ್ ಬಾವಾ, ನಾನು ಕೊಡಬೇಕಾದ ಕಾಫಿ ನೀನೇ ಕೊಡ್ತಿದ್ಯಾ ಅಂತ ನಗ್ತಾ ಬಾಲ್ಕನಿ ಒಳಗೆ ಹೋದ್ಲು. ಯಾರು ಕೊಟ್ಟರು ಒಂದೇ, ನಾವೇನು ರಿಲೇಷನ್ಶಿಪ್ನಲ್ಲಿ ಇಲ್ವಲ್ಲ, ಜಸ್ಟ್ ಕಸಿನ್ಸ್ ಅಷ್ಟೇ, ಇದಕ್ಕೆ ಇಷ್ಟೊಂದು ಫಾರ್ಮಲ್ ಅಗತ್ಯ ಇಲ್ಲ ಅಂದ ವೀರೇಂದ್ರ. ಅವನ ಮಾತುಗಳವನ ಮೇಲೆ ನಂಬಿಕೆಯನ್ನು ಇನ್ನೂ ಹೆಚ್ಚಿಸ್ತಿದ್ರೆ ಹಿಂದಕ್ಕೆ ತಿರುಗಿ ಸಣ್ಣದಾಗಿ ನಕ್ಕು, ಇಲ್ಲಿ ವ್ಯೂ ಚೆನ್ನಾಗಿದೆ ಬಾವಾ, ಇಲ್ಲಿ ಕೂತು ಕಾಫಿ ಕುಡಿಯೋಣ ಬಾ ಅಂತ ಕರೆದ್ಲು. ಅವನ ಮಾತುಗಳವನ ಮೇಲೆ ನಂಬಿಕೆಯನ್ನು ಇನ್ನೂ ಹೆಚ್ಚಿಸ್ತಿತ್ತು. ಓಕೆ ಬರ್ತೀನಿ ಎನ್ನುತ್ತಾ ತನ್ನ ಕಾಫಿ ಜೊತೆ ಸುರಭಿ ಹತ್ರ ಹೋದ ವೀರೇಂದ್ರ. ಇಬ್ಬರು ಬಾಲ್ಕನಿಯಲ್ಲಿ ಹಿಂಗೆ ಹೊರಕೊಂಡು ಮಾತುಕತೆ ನಡೆಸ್ತಾ ಕಾಫಿ ಕುಡಿತಿದ್ದಾರೆ. ಬಾಬಾ, ನಾನು ಎಲ್ಲಾದರೂ ಹಾಸ್ಟೆಲ್ನಲ್ಲಿ ಇರಬೇಕು, ಆ ವ್ಯವಸ್ಥೆ ನೋಡ್ತೀಯಾ ಅಂತ ಕೇಳಿದ್ಲು.
ನೋಡ್ತೀನಿ, ಆದರೆ ನಿಜಕ್ಕೂ ಏನು ನಡೆದಿದೆ ಅಂತ ಈಗಲಾದರೂ ಹೇಳ್ತೀಯಾ ಇಲ್ವಾ ಅಂತ ಕೇಳಿದ ವೀರೇಂದ್ರ. ನೀನು ಅವನ ಹತ್ರ ಮುಚ್ಚಿಟ್ಟು ಲಾಭ ಇಲ್ಲ ಅಂದ್ಕೊಂಡು ಸುರಭಿ ತನ್ನ ತಂದೆ ಮೇಲೆ ತನಗೆ ಅನುಮಾನ ಬಂದಿದ್ದರಿಂದ ಹಿಡಿದು ತನ್ನ ತಂದೆ ಮೊದಲು ಹೆಂಡತಿ ಮಗುವನ್ನು ಕೊಂದು ವಿಷಯದಿಂದ ಹಿಂದಿನ ದಿನ ತಾಯಿ ಜೊತೆ ಮಾತಾಡಿದ ಮಾತುಗಳವರೆಗೆ ಎಲ್ಲವನ್ನ ವಿವರವಾಗಿ ಹೇಳೋದಕ್ಕೆ ಶುರು ಮಾಡಿದ್ಲು. ಅವ್ರು ನನ್ನ ಪೇರೆಂಟ್ಸ್ ಬಾವ, ಇಲ್ಲ ಅನ್ನಲ್ಲ, ಆದರೆ ಅವರು ತಮ್ಮ ಸ್ವಾರ್ಥಕ್ಕಾಗಿಬ್ಬರು ಮನುಷ್ಯರನ್ನು ಕೊಲ್ಲೋದು ನನಗೆ ಇಷ್ಟ ಆಗಲಿಲ್ಲ ಬಾವ. ಇದೇನು ನೋಡ್ತಿದ್ಯಮ್ಮ, ಆ ಪದವಿಗಾಗಿ ನನ್ನ ತಂದೆಯೇ ಕೆಟ್ಟವನಾಗಿ ಮಾಡಿದೆ, ನಿಮ್ಮಪ್ಪ ಎಷ್ಟೋ ಜನರು ಬಲಿ ತೊಗೊಂಡಿದ್ದಾನೆ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ, ಅವ್ರು ಯಾರನ್ನೋ ಕೊಂದು ನೀನು ನಿನ್ನ ಪೇರೆಂಟ್ಸನ್ನು ಬಿಟ್ಟು ಬಿಡ್ತೀಯಾ, ಅದು ಸರಿಯಲ್ಲ ಅಂದ ವೀರೇಂದ್ರ. ಏನು ಸರಿಯಲ್ಲ ಬಾವ, ಅವ್ರು ಯಾರೂ ಅಲ್ವಾ, ಅವ್ರ ಪ್ರೀತಿಸಿ ಮದುವೆ ಆದ ಹೆಂಡತಿ ಮಗು, ಕೇವಲ ತನ್ನ ರಾಜಕೀಯ ಭವಿಷ್ಯಕ್ಕಾಗಿ ಅವ್ರನ್ನ ಬಿಟ್ಟಿದ್ದೇ ಅಲ್ಲದೆ ಅವ್ರ ಪಾಡಿಗೆ ಅವ್ರು ಬದುಕೋದಕ್ಕೂ ಬಿಡದೆ ಕೊಂದು ಹಾಕ್ತಾರಾ, ಆ ಹಕ್ಕಿವ್ರಿಗೆ ಯಾರು ಕೊಟ್ಟರು ಅಂತ ಕೇಳಿದ್ಲು ಸುರಭಿ. ಅದು ನಿಜವೇ ಸುರಭಿ, ಸರಿ ಅದನ್ನು ಬಿಡು, ಮತ್ತು ನಿಮ್ಮ ಮಮ್ಮಿಗೆ ಯಾಕೆ ಅಷ್ಟು ಎದುರು ಹೇಳ್ತಿದ್ಯಾ ಅಂತ ಕೇಳ್ದ. ಇನ್ನು ನಮ್ಮ ಮಮ್ಮಿ ವಿಷಯ ಅಂದ್ಯಾ, ನಮ್ಮ ಊಹೆ ತಿಳಿದಾಗಿನಿಂದ ನಮ್ಮ ಮಮ್ಮಿ ನಮ್ಮ ಜೊತೆ ಇದ್ದು ತುಂಬ ಕಡಿಮೆ ಸಮಯ. ನಾವಿಬ್ಬರು ಕೆಲಸದವ್ರ ಕೈಯಲ್ಲಿ ಬೆಳೆದಿದ್ದೀವಿ. ಯಾವಾಗ ಮನೆಯಲ್ಲಿರ್ತಾರೋ ಯಾವಾಗ ಬಾಂಬೆಗೆ ಹೋಗ್ತಾರೋ ನಮ್ಗೆ ತಿಳಿಯೋದೇ ಇಲ್ಲ. ಒಂದೊಂದು ಸಲ ತಿಂಗಳಲ್ಲಿ 1-2 ಸಲ ಕೂಡ ನಮ್ಮ ಜೊತೆ ಕಾಲ ಕಳೀತಿರಲಿಲ್ಲ. ಅಂಥವ್ರು ಇವತ್ತು ನನ್ನ ಇಷ್ಟದಂತೆ ನನ್ನ ಬದುಕೋದಕ್ಕೆ ಬಿಡದೆ ಅಡ್ಡ ಬರ್ತಿದ್ರೆ ನನಗೆ ಇಷ್ಟ ಆಗ್ತಿಲ್ಲ. ಅವ್ರು ಬಾಂಬೆಗೆ ಹೋಗಿ ಏನು ಮಾಡ್ತಾರೆ ಅಂತ ತಿಳಿಯೋದು ಚಿಕ್ಕ ಹುಡುಗಿ ನಾನಲ್ಲ. ಇಲ್ಲಿವರೆಗೆ ಹೆಂಡತಿಯಾಗಿರುತ್ತಾ ಬಾಂಬೆಯಲ್ಲಿ ಕಾಲ ಕಳೀತಿರೋ ಅವ್ರ ಮೇಲೆ ನನಗೆ ಒಂದು ರೀತಿ ಅಸಹ್ಯ ಹುಟ್ಟಿದೆ. ಅದನ್ನು ನಾನು ಹೋಗಲಾಡಿಸಲು ಇಷ್ಟಪಡ್ತಿಲ್ಲ. ಲಿಟ್ರಲಿ ನನಗೆ ಅವರ ಮಗಳಾಗಿರಬೇಕು ಅಂತಿಲ್ಲ ಅಂತ ಕೇಳಿದ್ಲು ಸುರಭಿ. ಆಕೆ ಮನಸ್ಸು ಅರ್ಥ ಆಗ್ತಿದ್ರೆ ಎಲ್ಲ ಓಕೆ ಸುರಭಿ, ಆದರೆ ಈಗ ನಾನು ನಿನ್ನ ಪ್ರೊಟೆಕ್ಟ್ ಮಾಡಿದ್ರೆ, ನಾನು ನಿನ್ನ ನೋಡ್ಕೊಳ್ತಿದ್ದೀನಿ ಅಂತ ತಿಳಿದ್ರೆ ನಿಮ್ಮ ಪೇರೆಂಟ್ಸ್ಗೆ ನನ್ನ ಮೇಲೆ ಇನ್ನೂ ಕೋಪ ಹೆಚ್ಚಾಗಬಹುದೇನೋ ಅಂದ ವೀರೇಂದ್ರ. ನಿನಗೆ ಆ ಪ್ರಾಬ್ಲಮ್ ಬೇಡ ಬಾವ, ನಾನು ಅವ್ರಿಗೆ ಎಲ್ಲಾದರೂ ಇರ್ತೀನಿ, ಅದಕ್ಕೆ ಪಾರ್ಟ್ ಟೈಮ್ ವರ್ಕ್ ನೋಡೋದಕ್ಕೆ ಹೇಳ್ತಿದ್ದೀನಿ. ಅವರ ಕಡೆಯಿಂದ ನಿಂಗೆ ತೊಂದರೆ ಆಗುತ್ತೆ ಅಂದ್ಕೊಂಡ್ರೆ ಅದನ್ನು ಕೂಡ ನೋಡಬೇಡ, ನಾನೇ ನೋಡ್ಕೊಳ್ತೀನಿ ಅಂತ ಸಣ್ಣ ನಗೆಯೊಂದಿಗೆ ಹೇಳಿದ್ಲು ಸುರಭಿ. ನೋ, ನನಗೇನು ತೊಂದರೆ ಇಲ್ಲ, ಬಟ್ ನೀನು ಆಮೇಲೆ ಗಿಲ್ಟಿ ಫೀಲ್ ಆಗಬಾರ್ದು, ಅದಕ್ಕೆ ಮುಂಚೆ ಹೇಳ್ತಿದ್ದೀನಿ. ನೀನು ನನ್ನ ಮೈದುನ ನಿನ್ನ ಚೆನ್ನಾಗಿ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ನಿನಗಿಷ್ಟ ಬಂದಂತಿರು, ಇಷ್ಟವಾದದನ್ನು ಓದು, ನೀನು ಪಾರ್ಟ್ ಟೈಮ್ ಜಾಬ್ ಮಾಡಬೇಕಾದ ಅಗತ್ಯ ಇಲ್ಲ, ಎಲ್ಲಿಯೂ ಹಾಸ್ಟೆಲ್ನಲ್ಲಿ ಇರಬೇಕಾದ ಅಗತ್ಯ ಅದಕ್ಕಿಂತ ಇಲ್ಲ, ಇದೇ ಫ್ಲ್ಯಾಟ್ನಲ್ಲಿರು ಅಂತ ಹೇಳ್ದ. ಆದರೆ ಹೀಗಿದ್ದರೆ ನೀನು ಅಂದಂತೆ ಮತ್ತೆ ಮಮ್ಮಿ ನನ್ನ ಅಕ್ಕನ ಮಗ ಇಲ್ತಿದ್ರೆ ನಿನಗೆ ಗತಿ ಇಲ್ಲ ಅಂತ ನನ್ನ ಅಂತಾರೇನೋ ಬಾವ ಅಂದ್ಲು ಸುರಭಿ. ಅವ್ರು ನಿನ್ನ ಮಮ್ಮಿ ಅಷ್ಟೇ ಅಲ್ಲ, ನಿನಗಿಂತ 10 ವರ್ಷ ಮುಂಚೆ ಹುಟ್ಟಿದ ನನಗೆ ಯಾವತ್ತೂ ಅತ್ತೆಯಾಗಿ ಏನೂ ಕೊಟ್ಟಿಲ್ಲ, ಕನಿಷ್ಠ ಅತ್ತೆ ಎಂಬ ಕರೆ ಕೂಡ ನನಗೆ ನೀಡಿಲ್ಲ. ಅಂಥವ್ರು ಏನೇನು ಕೊಟ್ಟರೆ ನನಗೇನು ನೋ ಪ್ರಾಬ್ಲಮ್, ಆ್ಯಂಡ್ ನೀನು ಕೂಡ ತಲೆ ಕೆಡಿಸ್ಕೊಳ್ಬೇಕಾದ ಅಗತ್ಯ ಇಲ್ಲ. ನಾನು ಅವ್ರ ಅಳಿಯನಾಗಿ ನಿಂಗೆ ಸಹಾಯ ಮಾಡ್ತಿಲ್ಲ, ನನ್ನ ತಂದೆ ಅಣ್ಣನ ಮಗಳಿಗೆ ಸಹಾಯ ಮಾಡ್ತಿದ್ದೀನಿ ಎಂದ ವೀರೇಂದ್ರ. ಆ ಮಾತಿಗೆ ನಗ್ತಾ, ಏನಿದ್ರು ಒಂದೇ ಬಾವ, ನನ್ನ ಕನ್ಫ್ಯೂಸ್ ಮಾಡೋದಕ್ಕೆ ನೋಡಬೇಡ ಅಂದ್ಲು. ಏನು ಮಾಡಿದ್ರು ಅವ್ರು ಏನಂತ ಕೊಡ್ರು ನೋ ಪ್ರಾಬ್ಲಮ್, ನೀನು ಇಂದಿನಿಂದ ನನ್ನ ಹತ್ರ ಇರ್ತೀಯಾ, ನಿನ್ನನ್ನು ನಾನೇ ಓದಿಸ್ತೀನಿ, ಚೆನ್ನಾಗಿ ಓದಿಸ್ತೀನಿ, ಓಕೆನಾ ಅಂದ. ನೀನೇನೋ ಹೀಗಿದೆಯಾ, ಅಲ್ಲಿ ನಮ್ಮಮ್ಮ ಏನೋ ನಿನ್ನ ದೊಡ್ಡ ರೌಡಿ ಥರ ತೋರಿಸ್ತಾಳೆ, ನೀನು ನನ್ನ ಲೈಫ್ ಹಾಳು ಮಾಡ್ತೀಯಂತೆ, ಅದು ಅಮ್ಮನ ಫೀಲಿಂಗ್, ಅದರ ಹತ್ತಿರವೇ ನಮ್ಮಿಬ್ಬರಿಗೂ ಅಷ್ಟು ದೊಡ್ಡ ಗಲಾಟೆ ಆಯಿತು ಅಂದ್ಲು. ನೀನೇನೋ ಹೀಗಿದೆಯಾ, ಆದರೆ ನಮ್ಮಮ್ಮ ಹಾಗಂತಿದ್ದಾಳೆ. ಓಹೋ, ಈ ಡಿಸ್ಕಷನ್ ಕೂಡ ಆಗಿದೆಯಾ, ಸರಿ ಬಿಡು. ಅವ್ರ ಮಾತುಗಳ ವಿಷಯ ಬಿಟ್ಟರೆ ನಿಮ್ಮ ಮಧ್ಯೆ ನಡೆದ ಗಲಾಟೆಗೆ ಒಂದು ರೀತಿಯಲ್ಲಿ ನಾನೇ ಕಾರಣ ಆಗಿರೋದ್ರಿಂದ ಈಗ ನಿನ್ನನ್ನು ನೋಡ್ಕೊಳ್ಬೇಕಾದ ಜವಾಬ್ದಾರಿ ನನ್ನ ಮೇಲೆ ಹೆಚ್ಚಾಗಿದೆ ಸುರಭಿ, ನೀನು ನನಗೆ ಆ ಚಾನ್ಸ್ ಕೊಡಲೇಬೇಕು ಅಂದ ವೀರೇಂದ್ರ. ಆದರೆ ಅದೇನು ಬೇಡ ಬಾವ ಅಂತ ಸುರಭಿ ಅಂತಿರುವಾಗಲೇ ಆಕೆ ಮಾತುಗಳಿಗೆ ಗಟ್ಟಿಪಡಿಸ್ತಾ, ಆದರೆ ಇಲ್ಲ, ಏನೂ ಇಲ್ಲ, ನೀನೇನು ಹೇಳಿದ್ರು ನಾನು ಕೇಳಲ್ಲ, ನೀನು ಇಲ್ಲೇ ಇರ್ತೀಯಾ ಅದು ಫಿಕ್ಸ್, ಈಗಾಗಲೇ ಟೈಮ್ ತುಂಬ ಆಗಿದೆ, ಹೋಗಿ ರೆಡಿಯಾಗೋ, ಕಾಲೇಜ್ನಲ್ಲಿ ಡ್ರಾಪ್ ಮಾಡ್ತೀನಿ ಅಂತಂದ ವೀರೇಂದ್ರ. ಆದ್ದರಿಂದ ಅವನಿಗೆ ಇನ್ನೇನು ಹೇಳಲಾಗದೆ ಸರಿ ಬಾಬಾ ಥ್ಯಾಂಕ್ ಯು ಅನ್ನುತ್ತಾ ರೂಮ್ ಒಳಗೆ ಹೋದ್ಲು ಸುರಭಿ. ತಾನು ಏನು ಹೇಳಿದ್ರು ಕೂಡಲೇ ನಂಬಿ ಹೋಗ್ತಿರೋ ಸುರಭಿಯನ್ನು ನೋಡ್ತಾ, ಈ ಹುಡುಗಿಯನ್ನು ನೋಡ್ತಿದ್ರೆ ಇಷ್ಟು ಅಮಾಯಕಳಾಗಿದ್ದಾಳೆ, ತನ್ನ ತಂದೆ ತಾಯಿ ಮಾಡಿದ ತಪ್ಪಿಗೆ ಅನಾವಶ್ಯಕವಾಗಿ ಈಕೆ ಸಫರ್ ಆಗ್ತಿದ್ದಾಳೆ, ಇಂಥ ಅಮಾಯಕ ಹುಡುಗಿಯನ್ನು ನಾನು ನನ್ನ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಎಂಬ ಆಲೋಚನೆ ಒಂದು ಕ್ಷಣ ವೀರೇಂದ್ರನ ಮನಸ್ಸಿಗೆ ಬಂತು. ಆದರೆ ಇದಿಷ್ಟವಿಲ್ಲದಂತೆ ಅವನ ಅಷ್ಟರಲ್ಲೇ ತಲೆ ಕೊಡವಿ, ಇಲ್ಲ, ನಾನು ನನ್ನ ಹಕ್ಕಿಗೆ ಆಕೆಯನ್ನು ಬಳಸ್ಕೊಳ್ತಿದ್ದೀನಿ, ಆಕೆಗೆ ಏನು ಅನ್ಯಾಯ ಮಾಡೋದಿಲ್ಲ, ಆದರೆ ಇದನ್ನು ಅಡ್ಡ ಇಟ್ಕೊಂಡು ನನ್ನ ಅತ್ತೆ ಮಾವನ ತಲೆ ಬಗ್ಸಿ ನನ್ನ ಹಕ್ಕನ್ನು ನಾನು ದಕ್ಕಿಸ್ಕೊಳ್ತೀನಿ ಅಂತ ಅಂದ್ಕೊಂಡು ಅಲ್ಲಿಂದ ಫ್ರೆಶ್ ಆಗೋದಕ್ಕೆ ಹೊರಟೋದ. ಮತ್ತೊಂದು ಕಡೆ ಅದೇ ಸಮಯದಲ್ಲಿ ಹಾಸ್ಪಿಟಲ್ನಲ್ಲಿರೋ ಅನ್ಸೂಯ ಹತ್ರ ಡಾಕ್ಟರ್ ಬಂದರು. ಅವ್ರನ್ನ ನೋಡುತ್ತಲೇ, ಡಾಕ್ಟರ್ ನನ್ನ ಯಾವಾಗ ಡಿಸ್ಚಾರ್ಜ್ ಮಾಡ್ತೀರಿ ಅಂತ ಬೇಜಾರಲ್ಲಿ ಕೇಳಿದ್ಲು. ನೀವು ಆ್ಯಕ್ಟಿವ್ ಆಗಿದ್ರೆ ನಾನು ಡಿಸ್ಚಾರ್ಜ್ ಮಾಡಬಲ್ಲೆ, ಆ್ಯಕ್ಟಿವ್ ಆಗಿರ್ತಿಲ್ವಲ್ಲ ಅದಕ್ಕೆ ಕಳಿಸ್ತಿಲ್ಲ ಅಂತ ನಗ್ತಾ ಹೇಳಿದ್ರು. ಆ ಮಾತಿಗೆ ಆಕೆ ಕೂಡ ಮೆಲ್ಲಗೆ ನಕ್ಕು, ಇಲ್ಲಿ ಇದ್ದರೂ ನಾನು ತೊಗೊಳ್ಳೋದು ಟ್ಯಾಬ್ಲೆಟ್ಸ್, ಅದಕ್ಕಿಂತ ಹೆಚ್ಚಾಗಿ ನನಗೆ ಸ್ಪೆಷಲ್ ಟ್ರೀಟ್ಮೆಂಟ್ ಏನೂ ಇಲ್ವಲ್ಲ ಡಾಕ್ಟರ್, ಅದೇ ಟ್ಯಾಬ್ಲೆಟ್ಸ್ ಮನೆಯಲ್ಲಿ ತೊಗೊಳ್ತೀನಿ, ನನ್ನ ಡಿಸ್ಚಾರ್ಜ್ ಮಾಡಿ ಅಂತ ಕೇಳಿದ್ಲು. ಯಾಕೆ ಡಿಸ್ಚಾರ್ಜ್ ಕೇಳ್ತಿದ್ಯಾ, ಇಲ್ಲಿದ್ರೆ ನಮ್ಮ ಅಬ್ಸರ್ವೇಷನಲ್ಲಿರ್ತೀಯಾ, ಏನಾದರೂ ಪ್ರಾಬ್ಲಮ್ ಇದ್ದರೆ ನಾವು ನೋಡ್ಕೊಳ್ತೀವಿ ಅಂತ ಹೇಳಿದರು ಡಾಕ್ಟರ್. ಹೌದು, ಆದರೆ ಪಾಪ ವೀರ ನನಗಾಗಿ ತುಂಬ ಇಕ್ಕಟ್ಟಿಗೆ ಸಿಲುಕಿದ್ದಾನೆ, ರೆಸ್ಟೋರೆಂಟ್ಗೆ ಹೋಗೋದು, ಇಲ್ಲಿಗೆ ಬರೋದು, ಮನೆಗೆ ಹೋಗೋದು, ಸ್ವಲ್ಪ ಹೊತ್ತು ಕೂಡ ಅವನಿಗೆ ರೆಸ್ಟ್ ಇರ್ತಿಲ್ಲ, ಅದಕ್ಕೆ ನೀವು ನನ್ನ ಡಿಸ್ಚಾರ್ಜ್ ಮಾಡಿದ್ರೆ ಮನೆಯಲ್ಲಿದ್ದಾಗ ಒಂದು ಸ್ವಲ್ಪ ರೆಸ್ಟ್ ತೊಗೊಳ್ತಾನೆ ಅಂದ್ಲು ಅನ್ಸೂಯ. ಚೆನ್ನಾಗಿದೆ ನಿಮ್ಮ ಬಗ್ಗೆ, ಅವನ ಬಗ್ಗೆ ನೀವು ತುಂಬ ಚೆನ್ನಾಗಿ ಯೋಚನೆ ಮಾಡ್ತಿದ್ದೀರಿ. ಇಷ್ಟು ವರ್ಷಗಳ ನಂತರ ನಾನು ಸರ್ವಿಸ್ನಲ್ಲಿ ಇಷ್ಟು ಚೆನ್ನಾಗಿ ಒಬ್ಬರ ಬಗ್ಗೆ ಒಬ್ಬರು ಯೋಚನೆ ಮಾಡೋ ಕಪಲ್ಸ್ ನಾನು ಎಂದೂ ನೋಡಿಲ್ಲ ಅಂದರು. ನಾವು ಜೋಡಿ ಅಲ್ವಲ್ಲ, ಅದಕ್ಕೆ ಹೀಗೆ ಒಬ್ಬರ ಬಗ್ಗೆ ಒಬ್ಬರು ಯೋಚನೆ ಮಾಡ್ಕೊಳ್ತಿದ್ದೀವಿ ಅಂತ ಮನಸ್ಸಲ್ಲಿ ಅಂದ್ಕೊಂಡ್ಲು ಅನ್ಸೂಯ. ಸರಿ, ನಾನು ಒಂದು ಸಲ ವೀರ ಬಂದಮೇಲೆ ಮಾತಾಡಿ ನಾನು ಡಿಸ್ಚಾರ್ಜ್ ಮಾಡ್ತೀನಿ ಅಂದರು. ಓಕೆ ಡಾಕ್ಟರ್ ಥ್ಯಾಂಕ್ ಯು ಅಂದ್ಲು ಅನ್ಸೂಯ.
ಸರಿ ಸದ್ಯಕ್ಕಂತೂ ನೀನು ರೆಸ್ಟ್ ತಗೋ, ವೀರ ಬಂದಮೇಲೆ ಒಂದ್ಸಲ ನನ್ನ ಭೇಟಿ ಮಾಡೋದಕ್ಕೆ ಹೇಳು ಅಂತ ಅಲ್ಲಿಂದ ಓಟ್ ಹೋದ್ರು ಡಾಕ್ಟರ್. ಆಮೇಲೆ ಸ್ವಲ್ಪ ಹೊತ್ತು ಮಲಗಿದ್ದ ಅನಸೂಯ ವೀರ ಬರೋದರೊಂದಿಗೆ ಎಚ್ಚೆತ್ತು. ಬಂದ್ಯಾ? ಸುಮ್ಮನೆ ಈ ಹಾಸ್ಪಿಟಲ್ ಸುತ್ತ ಯಾಕೆ ತಿರ್ಗ್ತಿದ್ಯಾ? ನಿನ್ನ ಹೆಲ್ತ್ ಕೂಡ ಅಪ್ಸೆಟ್ ಆಗುತ್ತೆ, ನೋಡು ಹೇಗಿದ್ದವನು ಹೇಗಾಗೋದೆ, ಬಡಕ್ಲಾಗ್ತಿದ್ಯಾ ಅಂದ್ಲು. ಇನ್ನು ಜಾಸ್ತಿ ಮಾತಾಡಬೇಡ, ಪ್ರೆಸೆಂಟ್ ನಿನಗಿಂತ ನನಗೆ ಯಾವುದೂ ಹೆಚ್ಚಲ್ಲ, ನಾನು ಹೇಗಿದ್ದರೂ ಸ್ಟ್ರಾಂಗ್ ಆಗಿದ್ದೀನಿ, ನೀನು ಚೆನ್ನಾಗಿದ್ದರೆ ಇನ್ನೂ ಸ್ಟ್ರಾಂಗ್ ಆಗಿರ್ತೀನಿ ಅಂದ ವೀರ. ಅವನ ಮಾತುಗಳನ್ನ ಕೇಳಿ ಮುದ್ದಾಗಿ ನೋಡ್ತಾ, ನಿನಗೊಂದು ವಿಷಯ ಗೊತ್ತಾ, ನನಗೆ ಹೆಲ್ತ್ ಅಪ್ಸೆಟ್ ಆದಾಗಿಂದ ನನ್ನ ಮೇಲೆ ನಿನಗಿರೋ ಪ್ರೀತಿ ಹೊರ ಬರ್ತಿದೆ ವೀರ ಅಂದ್ಲು. ನನಗೆ ಯಾವಾಗಲೂ ನಿನ್ನ ಮೇಲೆ ಪ್ರೀತಿ ಇದೆ, ನೀನು ದಾಸನಾಗೋಗಿದ್ದೀನಿ, ಆ ವಿಷಯ ನಿನಗೂ ಗೊತ್ತು ಅಂದ. ಹೌದು, ತುಂಬ ದಾಸನಾದೆ. ನಾನು ಹೀಗಾಗೋ ಮುಂಚಿನ ದಿನ ನೀನು ನನ್ನ ಜೊತೆ ಹೀಗೆ ನಡ್ಕೊಂಡೆ ನೆನಪಿದೆಯಾ? ಆ ಒಂದು ಕ್ಷಣ ಮಾತ್ರ ನನ್ನವ್ರನ್ನೆಲ್ಲ ಬಿಟ್ಟು ನಿನಗಾಗಿ ಬಂದಿದ್ದಕ್ಕೆ ಸಂಕಟಪಟ್ಟೆ ಅಂದ್ಲು ಅನಸೂಯ. ಆ ಮಾತಿಗೆ ಏಟ್ ತಿಂದವನಂತೆ ನೋಡ್ದ ವೀರ. ನೀನು ಅಷ್ಟೊಂದು ಇನ್ನೋಸೆಂಟಾಗಿ ನೋಡಬೇಡ ವೀರ, ಆ ನೋಟ ನಿನಗೆ ನಿಜಕ್ಕೂ ಸೆಟ್ ಆಗಲ್ಲ ಅಂತ ನಕ್ಕದ್ಲು. ಆ ಮಾತಿಗೆ ಏಟ್ ತಿಂದವನಂತೆ ನೋಡಿ ಬೇಜಾರು ಮಾಡಿಕೊಂಡ. ವೀರ ಕೂಡ ಮೆಲ್ಲಗ್ನಕ್ಕೂ, ಹಾಗಾದರೆ ಹೋಗ್ತೀಯಾ ನಿಮ್ಮವ್ರ ಹತ್ರ ಅಂತ ಕೇಳ್ದ. ಹೋಗಲ್ಲಪ್ಪ ಅಂತ ಕಣ್ಣು ಹಾರಿಸ್ತಾ ಕೇಳಿದ್ಲು ಅನಸೂಯ. ಪ್ರಶ್ನೆಗೆ ಪ್ರಶ್ನೆ ಉತ್ತರ ಅಲ್ಲ, ಆದರೂ ನೀನು ಹೋಗಬೇಕೋ ಬೇಡವೋ ನಾನು ಹೇಗೆ ಹೇಳಲಿ, ನಿನ್ನಿಷ್ಟ ಅಲ್ವಾ ಅಂತ ಹೇಳ್ದ ವೀರ. ಆ ಮಾತಿಗೆ ಮೆಲ್ಲಗ್ನಕ್ಕ ಅನಸೂಯ. ಅದೆಲ್ಲ ಅಲ್ಲ, ಆದರೆ ನಾವು ಬೆಸ್ಟ್ ಜೋಡಿ ಅಂತೆ ಇವಾಗಲೇ ಡಾಕ್ಟರ್ ಹೇಳಿದ್ರು. ಆ ಮಾತು ಕೇಳಿದ ತಕ್ಷಣ ನನಗೆ ಬಲೆ ನಗು ಬಂತು ಅಂದ್ಕೊಂಡ್ಲು. ನಗು ಯಾಕೆ ಅಂತ ಹಣೆಗಂಟಕ್ಕೆ ಅರ್ಥವಾಗದಂತೆ ಕೇಳ್ದ. ನಗು ಯಾಕಂದೇನು, ನಾವು ಜೋಡಿಗಳ ಜಸ್ಟ್ ರಿಲೇಷನ್ಶಿಪ್ನಲ್ಲಿ ಇದ್ದೀವಿ, ನಮಗೇನಾದರೂ ಮದುವೆ ಆಗಿದೆ ಇಲ್ವಲ್ಲ, ಹಾಗಿರುವಾಗ ನಾವು ಜೋಡಿಗಳೇಗಾಗ್ತೀವಿ ಅಂದ್ಲು. ಆ ಮಾತಿಗೆ ಹೋಗಲಿ ಜೋಡಿ ಆಗೋಣವಾ ಅಂದ ವೀರ. ಆ ಮಾತು ಕೇಳಿದ ಅನಸೂಯ ಒಂದು ಕ್ಷಣ ಅವನನ್ನು ನಂಬಲಾಗದಂತೆ ನೋಡಿದ್ಲು. ಇದಕ್ಕೂ ಮುಂಚೆ ಎಷ್ಟು ಸಲ ಮದುವೆ ಬಗ್ಗೆ ಮಾತಾಡಿದ್ರು ಏನಾದರೂ ಒಂದು ಹೇಳಿ ತಪ್ಪಿಸ್ಕೊಂಡು ಹೋಗ್ತಿದ್ದ ವೀರ. ಇವಾಗ ತಾನೇ ಸ್ವತಃ ಮದುವೆ ಮಾಡ್ಕೊಳ್ಳೋಣ ಅಂತ ಕೇಳ್ತಿರೋದ್ರಿಂದ ನೀನು ನಿಜವಾಗಿ ಕೇಳ್ತಿದ್ಯಾ, ಇಲ್ದಿದ್ರೆ ನಾನು ಹೇಗೂ ಸಾಯ್ತೀನಿ ಅಂತ ಮದುವೆ ಮಾಡ್ಕೊಳ್ಳೋಣ ಅಂದ್ಕೊಳ್ತಿದ್ಯಾ ಅಂತ ಕೇಳಿದ್ಲು. ಇಲ್ಲ ನಿಜವಾಗಿ ಕೇಳ್ತಿದ್ದೀನಿ, ನಾವು ಮದುವೆ ಆಗೋಣವಾ ಅಂತ ಮತ್ತೆ ಅಂದ. ಆ ಮಾತಿಗೆ ಅನಸೂಯ ವಿರಕ್ತಿಯಿಂದ ನಕ್ಕು, ಹೇಗೂ ಸತ್ತು ಹೋಗ್ತೀನಿ ಅಂತ ಈ ಕೆಲವು ದಿನ ನನ್ನ ಸಹಿಸ್ಕೊಂಡು ಬಿಟ್ಟರೆ ಆಗೋಗುತ್ತೆ ಅಂದ್ಕೊಳ್ತಿದ್ಯಾ ವೀರ ಅಂದ್ಲು. ಒಂದೇ ಪ್ರಶ್ನೆ ತಿರುಗಿಸಿ ಯಾಕೆ ಕೇಳ್ತೀಯಾ? ನಾನು ಇವಾಗ ನಿನ್ನ ಮದುವೆ ಮಾಡ್ಕೊಳ್ಬೇಕು ಅಂದ್ಕೊಳ್ತಿದ್ದೀನಿ, ಮಾಡ್ಕೊಳ್ತೀಯಾ ಇಲ್ವಾ ಅಂತ ಸೀರಿಯಸ್ ಆಗಂದ. ನಾನು ಅಷ್ಟು ಸಲ ಕೇಳಿದ್ರು ಒಪ್ಪೋದವ್ನು ಇವಾಗ ಯಾಕೆ ಒಪ್ಕೊಳ್ತಿದ್ಯಾ? ನಾನು ಸಾಯ್ತೀನಿ ಅಂತ ತಿಳಿದೆ ಅಲ್ವಾ, ಆ ಸತ್ಯ ಒಪ್ಕೊಳ್ಬೋದಲ್ವಾ ಅಂದ್ಲು ಅನಸೂಯ. ನಾನು ಒಪ್ಕೊಳ್ಳೋದೇ ಇಲ್ಲ, ಆದರೆ ಇವಾಗಂತೂ ನೀನು ಮದುವೆ ಮಾಡ್ಕೊಳ್ತೀನಿ, ಅದಕ್ಕೆ ನೀನು ಸಿದ್ಧವಾಗಿದೆಯೇ ಇಲ್ವಾ ಅಂತ ಮಾತ್ರ ಹೇಳು. ಆ ಮಾತಿಗೆ ಅವನ ಕೈಯನ್ನು ತನ್ನ ಕೈಗೊಳಗೆ ತೊಗೊಂಡು ಅನಸೂಯ ನಗ್ತಾ ಅವನ ಕಡೆ ನೋಡಿ, ನಾನು ಸಾಯ್ತೀನಿ ಅಂತ ತಿಳಿದ್ರೆ ನಿನ್ನಲ್ಲಿ ಇಷ್ಟು ಬದಲಾವಣೆ ಬರುತ್ತೆ ಅಂತ ತಿಳಿದಿದ್ರೆ ಯಾವಾಗಲೂ ಸಾಯೋದಕ್ಕೆ ಟ್ರೈ ಮಾಡ್ತಿದ್ದೆ ಅಲ್ವಾ ವೀರ ಅಂತ ಸಂಕಟದಿಂದ ಹೇಳಿದ್ಲು. ಪೆಟ್ಟು ಬೀಳುತ್ತೆ ಹಾಗೆ ಮಾತಾಡಿದ್ರೆ, ಹುಚ್ಚ ನಿನಗೆ? ನಾನು ಮದುವೆ ಅಂತಿದ್ರೆ ನೀನು ಸಾವು ಅಂತೀಯಲ್ಲ, ಆ ಸಾವು ಬಿಟ್ಬಿಡು ಅಂತಂದ ವೀರ. ಬಿಟ್ಬಿಡ್ತೀನಿ ಬಿಡದೆ ಏನು ಮಾಡ್ತೀನಿ, ಆದರೆ ಡಾಕ್ಟರ್ ಅವರು ನಿನ್ನ ಜೊತೆ ಮಾತಾಡಬೇಕಂತೆ, ಒಂದು ಸಲ ಕ್ಯಾಬಿನಿಗೆ ಬರೋದಕ್ಕೆ ಹೇಳಿದ್ದಾರೆ ಅಂದ ಅನಸೂಯ. ಆ ಮಾತಿಗೆ ಡಾಕ್ಟರ್ ಅನಸೂಯ ಹೆಲ್ತ್ ಅಪ್ಡೇಟ್ ಹೇಳಿದು ಕರೀತಿದ್ದಾರೆ ಅಂದ್ಕೊಂಡು, ಹೌದು ಮತ್ತೆ ಇದುವರೆಗೂ ಹೇಳಿಲ್ಲ, ಯಾಕೆ, ಏನು ಮಾತಾಡ್ಬೇಕಂದಿದ್ದಾರೆ, ನಾನು ಕೂಡಲೇ ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ ಅಂತ ಉತ್ತರಿಸ್ತಾ ಅಲ್ಲಿಂದ ಏಳೋದಕ್ಕೆ ಹೋದ ವೀರ ಅವನ ಕೈ ಹಿಡಿದು, ನೀನು ಅಷ್ಟೊಂದು ಗಾಬರಿ ಪಡಬೇಡ ವೀರ, ನನಗೇನಾಗಿಲ್ಲ, ಜಸ್ಟ್ ಡಿಸ್ಚಾರ್ಜ್ ಬಗ್ಗೆ ಮಾತಾಡ್ತಿದ್ದೀನಿ ಅಂದಿದ್ದಾರೆ, ಅವರು ಡಿಸ್ಚಾರ್ಜ್ ಮಾಡ್ತೀನಿ ಅಂದರೆ ನಾವು ಹೊರಟೋಗೋಣ, ಇಲ್ಲಿ ನಾನು ನಿಜಕ್ಕೂ ಇರೋದಕ್ಕಾಗ್ತಿಲ್ಲ ಆ್ಯಂಡ್ ನಿನ್ನ ಜೊತೆ ನಿಜಕ್ಕೂ ಕಾಲ ಕಳೆಯೋದಕ್ಕಾಗ್ತಿಲ್ಲ ಅಂತ ಮುದ್ದಾಗಂದ್ಲು ಅನಸೂಯ. ಹಾಗಲ್ಲಮ್ಮ, ನೀನು ಇಲ್ಲಿದ್ರೆ ಡಾಕ್ಟರ್ ಅಬ್ಸರ್ವೇಷನ್ಲಿರ್ತೀಯ, ನಮ್ಮ ಮನೆಗೆ ಹೋದ್ರೆ ನಿನ್ನ ಯಾರು ನೋಡ್ಕೊಳ್ತಾರೆ ಅಂದ. ನೀನು ಇದೆಯಲ್ಲ, ನೀನು ನೋಡ್ಕೊ, ಇನ್ಯಾರು ನನ್ನ ನೋಡ್ಕೊಳ್ಳೋ ಅಗತ್ಯ ಇಲ್ಲ, ಪ್ಲೀಸ್ ಡಾಕ್ಟರ್ ಜೊತೆ ಮಾತಾಡಿ ಡಿಸ್ಚಾರ್ಜ್ಗೆ ಓಕೆ ಮಾಡಿಸು ಅಂದ್ಲು. ಸರಿ, ನಾನು ಹೋಗಿ ಮಾತಾಡಿ ಬರ್ತೀನಿರು ಅಂತ ಅಲ್ಲಿಂದ ಹೋದ ವೀರ. ಹೋಗ್ತಿರೋ ಅವನನ್ನು ನೋಡ್ತಾ, ನಿಜವಾಗಿಯೂ ನನ್ನ ಮದುವೆ ಮಾಡ್ಕೊಳ್ತೀಯ ವೀರ? ಇಷ್ಟು ದಿನ ನಾನು ಕೇಳಿದ್ರು ಮಾಡ್ಕೊಳ್ದವನು ಇವಾಗ ನಾನು ಸಾಯ್ತೀನಿ ಅಂತ ಕೂಡಲೇ ಮದುವೆ ಮಾಡ್ಕೊಳ್ತಿದ್ಯಲ್ಲ, ಇನ್ನು ಇವಾಗ ಮದುವೆ ಮಾಡ್ಕೊಂಡು ಮಾತ್ರ ನಾನೇನಾದರೂ ಬದುಕಿದ್ದು ನಿನ್ನ ಜೊತೆ ಸಂಸಾರ ಮಾಡಿ ಮಕ್ಕಳನ್ನು ಹಡಿತೀನ ಏನು ಅಂತ ನಕ್ಕದ್ಲು ಅನಸೂಯ. ಮತ್ತೊಂದು ಕಡೆ ಇಂಡಿಯಾದಲ್ಲಿ ಲ್ಯಾಂಡ್ ಆದರೂ ರಂಜನಿ ಮತ್ತು ರುದ್ರ ಮುಖ ಬಾಡಿಸ್ಕೊಂಡು ಮನೆ ಒಳಗೆ ಕಾಲಿಟ್ಲು ರಂಜನಿ. ಡಲ್ಲ ಕಂಡ ಮಗಳನ್ನು ನೋಡಿ, ರಂಜನಿ ಬಂದ್ಯಾ, ಬಾ ಅನ್ನುತ್ತಾ ಪ್ರೀತಿಯಿಂದ ಹೋಗಿ ರಂಜನಿ ನಗ್ ಮಾಡಿಕೊಂಡು ಒಳಗೆ ಕರ್ಕೊಂಡು ಬಂದ್ಲು ತಾಯಿ ಮಾಲತಿ. ಹ್ಞೂ ಅಂತ ಮಾತ್ರ ಅನ್ನುತ್ತಾ ಒಳಗೆ ಬಂದ್ಲು ರಂಜನಿ. ಯಾವಾಗಲೂ ಲೊಡ ಅಂತ ಮಾತಾಡ್ತಿದ್ದೆ ರಂಜನಿ ಹೀಗೆ ಸೈಲೆಂಟಾಗಿರೋದನ್ನು ನೋಡಿ ಆಕೆ ಆಶ್ಚರ್ಯಪಡ್ತಾ, ಏನಾಯಿತು, ಯಾಕಾಗಿದೆಯಾ, ಮೈಗೆ ಹುಷಾರಿಲ್ವಾ, ಟ್ರಿಪ್ ಹೇಗಾಯಿತು ಅಂತ ಪ್ರಶ್ನೆಗಳ ಮಳೆ ಸುರಿಸಿದ್ಲು ಮಾಲತಿ. ಆ ಪ್ರಶ್ನೆಗಳು ಸ್ವಲ್ಪ ಕಿರಿಕಿರಿ ಮಾಡ್ಕೊಳ್ತಾ, ಅಮ್ಮ ಒಂದೇ ಸಲ ಇಷ್ಟು ಪ್ರಶ್ನೆಗಳ, ಸ್ವಲ್ಪ ಗ್ಯಾಪ್ ಕೊಡಮ್ಮ ಪ್ಲೀಸ್ ಅಂತ ಸೋಫಾದಲ್ಲಿ ಕುಸಿದ್ಲು. ಅಯ್ಯೋ ಏನಾಯ್ತು, ನೀನು ಯಾಕೆ ಇಷ್ಟು ಡಲ್ಲಾಗಿದೆಯಾ, ಜ್ವರ ಏನಾದರೂ ಬಂದಿದೆಯಾ ಅಂತ ಗಾಬರಿಯಿಂದ ಹೇಳ್ತಾ ಹೋಗಿ ರಂಜನಿ ಹಣೆ ಹಿಡಿದು ನೋಡಿದ್ಲು. ಅದರಿಂದ ಅದೇನಿಲ್ಲಮ್ಮ, ಜರ್ನಿ ಮಾಡಿ ಸುಸ್ತಾಗಿದ್ದೀನಿ ಅಷ್ಟೇ ಅಂದ್ಲು. ಅಷ್ಟರಲ್ಲಿ ರೂಮ್ನಿಂದ ಬಂದು ಕವಿತಾ, ರಂಜನಿ ಬಂಗಾರ ಬಂದ್ಯಾ, ನೀನಿಲ್ದೆ ಎಷ್ಟು ಬೋರ್ ಆಗ್ತಿತ್ತು ಗೊತ್ತಾ ಅಂತ ಬಂದು ರಂಜನಿ ಪಕ್ಕ ಕೂತರು.
ಕೂಡಲೇ ಕವಿತಾ ಮೇಲೆ ಹೊರಗ್ತಾ, ನಾನು ಕೂಡ ಆಂಟಿ ನಿಮ್ಮಿಬ್ಬರನ್ನ ತುಂಬ ಮಿಸ್ ಮಾಡಿಕೊಂಡೆ. ನೋಡಿ ಎಷ್ಟು ಎನರ್ಜೆಟಿಕ್ ಆಗಿದೆ, ಹೇಗಾಗೋಗಿದ್ದೀನಿ. ನಿಜಕ್ಕೂ ನಮ್ಮ ಬಾಸ್ ಜೊತೆ ಹೋಗೋದು ಬೋರ್ ಟೂರ್. ಅದೇ ನಿಮ್ಮನ್ನು ಕರ್ಕೊಂಡು ಹೋಗಿದ್ರೆ ಹ್ಯಾಪಿಯಾಗಿ ನಾವು ಮೂವರು ಎಂಜಾಯ್ ಮಾಡ್ಬೋದಿತ್ತು. ಅಲ್ಲ, ಅವ್ರು ಬರೀ ಕೆಲಸ ಅಂತ ಜೀವ ಹಿಂಡಿದ್ರು, ಎಲ್ಲಿ ಕರ್ಕೊಂಡು ಹೋಗಲಿಲ್ಲ. ನನಗೇನೋ ಸಿಟಿ ಸುತ್ತಬೇಕಂತಿತ್ತು, ಆದರೆ ಗ್ಯಾಪ್ ಕೊಟ್ಟರೆ ತಾನೇ ಅಂದ್ಲು. ಅದೇನಷ್ಟು ದೂರ ಹೋದರೂ ನೀನು ಅವ್ರು ಎಲ್ಲಿಗೂ ಕರ್ಕೊಂಡು ಹೋಗಲಿಲ್ವಾ ಅಂತ ಕೇಳಿದ್ಲು ಮಾಲತಿ. ಇಲ್ಲ ಮಮ್ಮಿ, ಎಲ್ಲಿಗೂ ಕರ್ಕೊಂಡು ಹೋಗಲಿಲ್ಲ. ಹೋಟೆಲ್ ರೂಮ್ ಆಫೀಸ್ ಇದೇ ಆಗೋಯ್ತು. ಕೆಲಸ ಮಾಡಿ ಸುಸ್ತಾಗೋಗಿದ್ದೀನಿ. 1-2 ದಿನ ರೆಸ್ಟ್ ಬೇಕು ಮಮ್ಮಿ, ಕೂಡಲೇ ಲೀವ್ಗೆ ಅಪ್ಲೈ ಮಾಡಬೇಕು ಅಂದ್ಲು ರಂಜನಿ. ಇಷ್ಟರಲ್ಲೇ 2 ದಿನ ಸಾಕಾಗುತ್ತಾ, ಇಲ್ದಿದ್ರೆ 1 ವಾರ ತೊಗೊಳ್ತೀಯಾ ಅಂತ ಒಂದು ಗಂಭೀರ ಧ್ವನಿ ಕೇಳಿಸ್ತು. ಅದರಿಂದ ದಬಕ್ಕನೆ ಎಚ್ಚೆತ್ತ ರಂಜನಿ ಡೋರ್ ಕಡೆ ನೋಡೋಷ್ಟರಲ್ಲಿ ಸೀರಿಯಸ್ ಆಗಿ ಆಕೆಯನ್ನು ನೋಡ್ತಾ ನಿಂತಿದ್ದ ರುದ್ರ.